ನಾಯಕರು ಬಾಂಡ್ಲೆಲ್ ಹಾಕೊಂಡು ಹುರ್ದು ಯಾವ ಲೆವೆಲ್ಗೆ ತಂದಿದ್ದಾರೆ ಅಂದ್ರೆ ಇವತ್ತು ಒಬ್ಬ ಸ್ವಾಭಿಮಾನಿ ಹಿಂದೂ ಅನುಯಾಯಿ ಆಗ್ಲಿ ಅಥವಾ ಮುಸ್ಲಿಂ ಧರ್ಮದ ಅನುಯಾಯಿ ಆಗ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ನಾನು ಹಿಂದೂ ನಾನು ಮುಸ್ಲಿಂ ಅನ್ಕೊಳ್ಬೇಕಂದ್ರೆ ಇವ್ರು ಯಾವ ಪಕ್ಷದವರು ಅಂತ ಜನ ಯೋಚನೆ ಮಾಡೋ ಲೆವೆಲ್ ಆಗೋಗಿದೆ. ಒಬ್ಬ ಹಿಂದೂ ಕೇವಲ ಹಿಂದೂವಾಗಿ ಮಾತ್ರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಮುಸಲ್ಮಾನವಾಗಿ ಮಾತ್ರ ಉಳಿಲಿಕ್ಕೆ ಸಾಧ್ಯವಿಲ್ವಾ ಅಂತ ಒಂದು ಪೊಲಿಟಿಕಲ್ ಫ್ಲಾಗ್ ಹಿಂದೆ ಹಾರಾಡ್ತಾನೆ ಇರ್ಬೇಕಾ ಅಂತ. ಚಂದ್ರಶೇಖರ್ ಅವರೇ, ನೀವು ಪ್ರಸ್ತುತವಾದಂತಹ ಸನ್ನಿವೇಶದಲ್ಲಿ ತುಂಬಾ ಶಾಂತವಾಗಿದ್ದಂತಹ ಕೆರೆಗೋಡು ಪ್ರದೇಶವನ್ನ ಇವರ ಕಾನೂನನ್ನ ಬಳಸಿಕೊಂಡು ಪಿಡಿಒವನ್ನ ವಜಾ ಮಾಡ್ತಾರೆ. ಅವರು ತುಂಬಾ ಧಾರ್ಮಿಕ ನಂಬಿಕೆಯಿಂದ ಮುಂದುವರೆದವರಾದ್ರಿಂದ ಒಳ್ಳೆ ವಿಷಯಗಳಿಗೆ ಅವರು ಆದ್ಯತೆ ಕೊಟ್ಟಿದ್ದಾರೆ. ಇವರು ಎಲ್ಲ ಕಡೆ ಕಾನೂನನ್ನ ಲಾಗು ಮಾಡ್ತಾರೆ. 12 ಗಂಟೆ 11ವರೆಗೆ ನಿಲ್ಬೇಕಾದಂತ ಪಕ್ಕಗಳು 12, 1 ಗಂಟೆ 2 ಗಂಟೆವರೆಗೆ ನಡೆಯುತ್ತೆ. ಅಲ್ಲೆಲ್ಲ ಕಾನೂನು ನಡೆಯಲ್ಲ. ಇವರದ್ದು ಕಾನೂನು ನಡೆಯೋದು ಪಾಪ ಧರ್ಮದ ಮೇಲೆ ಇವ್ರದ್ದೆಲ್ಲ ಕಡೆ ಕಾನೂನು. ಈಗ ತಾವೊಂದು ಮಾತು ವ್ಯಕ್ತಪಡಿಸಿದ್ರಿ, ಒಬ್ಬ ಹಿಂದುವಾಗಿ ಉಳಿಯಲ್ಲ, ಒಬ್ಬ ಮುಸ್ಲಿಮನಾಗಿ ಉಳಿಲಿಕ್ಕೆ ಇವರ ರಾಜಕೀಯ ಅಜೆಂಡಾಗಳು ಬಿಡೋದಿಲ್ಲ ಅನ್ನೋದಕ್ಕೆ ಕೆಲವೊಂದು ಸಾಕ್ಷಿ. ಯಾಕೆ ರಾತ್ರೋರಾತ್ರಿ ಅಂತ ಕಲಿಬೇಕು, ಅದನ್ನ 4 ಗ್ರಾಮಸ್ಥರನ್ನ ಕರೆದು ಒಳ್ಳೆ ರೀತಿಯಲ್ಲಿ ತೀರ್ಮಾನ ಮಾಡಿ ಅದನ್ನ ಅಲ್ಲಿಗೆ ಮುಗಿಸಬೇಕಾದಂತ ಒಂದು ಸಣ್ಣ ವಿಷಯವನ್ನ ಏನೇನು ಮಾಡಿದ್ರು. ಅದೇ ತರ ಅಲ್ವಾ ಒಂದು ವಿಚಾರವನ್ನ ಪಿಡಿಒ ಸರ್ಕಾರದ ಪ್ರತಿನಿಧಿ, ಈ ಜನರ ಪ್ರತಿನಿಧಿ, ಸರ್ಕಾರವನ್ನ ನಡೆಸುವ ಆಫೀಸರ್ ಆಗಿ ಕಾನೂನು ಸುವ್ಯವಸ್ಥೆಯನ್ನ ಜೊತೆಲಿಟ್ಕೊಳ್ಬೇಕಾದ ಜವಾಬ್ದಾರಿ ಅವ್ರದ್ದು ಇರೋದ್ರಿಂದ ಅವರು ಯಾವುದೇ ಸಾರ್ವಜನಿಕ ಜಾಗದಲ್ಲಿ ಸಿಂಪಲ್ ಪ್ರಶ್ನೆ ಯಾವುದೇ ಅವಕಾಶ ಸಾಧ್ಯ ಇಲ್ಲ. ಅವಕಾಶ ಇಲ್ಲ. ಅಂಬೇಡ್ಕರ್ ರಘುವರೇ, ಸ್ವಾಮೀಜಿ ಕೇಳಿದಿಷ್ಟೇ ಹೌದಾ? ಇಲ್ಲ, ಕಾನೂನು ಉಲ್ಲಂಘನೆ ಆಯ್ತಾ? ಗ್ರಾಮದಲ್ಲಿ ಹಿರಿಯರಂತಿರ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರಂತಿರ್ತಾರೆ, ಪಿಡಿಒ ಕೂರಿಸ್ಕೊಂಡು 5 ನಿಮಿಷದಲ್ಲಿ ಸಾಲ್ವ್ ಮಾಡಬಹುದಾಗಿತ್ತು. ಇದನ್ನ 5 ನಿಮಿಷದಲ್ಲಿ ಸಾಲ್ವ್ ಮಾಡಬೇಕಾಗಿತ್ತು. ಪೊಲೀಸ್ ನ ಡಿಪ್ಲಾಯ್ ಮಾಡಿದ್ಯಾಕೆ? ಪಿಡಿಒ ನ ಸಸ್ಪೆಂಡ್ ಮಾಡಿದ್ಯಾಕೆ? ಲಾಠಿ ಚಾರ್ಜ್ ಯಾಕೆ? ರಘು ಬಿಜೆಪಿಯ ಕುತಂತ್ರ, ಬಿಜೆಪಿ ಪಿಡಿಒ ಸಸ್ಪೆಂಡ್ ಮಾಡಿ ಬಿಜೆಪಿ ಅಲ್ಲ, ಕಾನೂನಿನ ಸುಳಿತಡಿ. ಒಂದು ನಿಮಿಷ, ಯಾವುದೇ ಒಬ್ಬ ಅಧಿಕಾರಿ ರಾಜ್ಯ ಸರ್ಕಾರದ ಅಧಿಕಾರಿಯಾಗಿ ಕಾನೂನಿನ ಸುವ್ಯವಸ್ಥೆಯನ್ನ ಕಾನೂನಿನ ಸಂವಿಧಾನದ ಅಡಿಯಲ್ಲಿ ನಡೆಸುವ ಜವಾಬ್ದಾರಿ ಶಿಕ್ಷೆ ಆಗುತ್ತೆ. ಈ ಪಿಡಿಒ ಅವರು ತಪ್ಪು ಎಸಗಿರೋದ್ರಿಂದ ಅವರಿಗೆ ಶಿಕ್ಷೆ ಆಗಿದೆ. ಗ್ರಾಮ ಪಂಚಾಯತಿಗೆ ಅಪ್ರೂವಲ್ ಕೊಟ್ಟಿದ್ದು ನಮ್ಮ ಬಿಜೆಪಿ ಮಿತ್ರರಿಗೆ ಕಾನೂನಿನ ಅರಿವೇ ಇಲ್ಲ. ರಜಾಕ್ ಅವರೇ ನೋಡಿ, ಅಬ್ಜೆಕ್ಷನ್ ಅಂತ ಹೇಳಿ ಅಲ್ಲೊಂದು ಧರ್ಮದ ಸಂಕೇತವಾದ ಧ್ವಜ ಕಟ್ಟಿರೋದ್ರಿಂದ ಯಾರಿಗಾರು ತೊಂದರೆ ಅಂತ ಆಗ್ಬೇಕಾಗಿದ್ದಿದ್ರೆ ನೀವು ರಜಾಕ್ ಅಲ್ಲ ಆಯ್ತಾ? ಅದೇ ಗ್ರಾಮದ ಮುಸಲ್ಮಾನ್ ಸಮುದಾಯದವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹನುಮತ್ ಧ್ವಜವನ್ನ ಕಟ್ಟಲಾಗಿದೆ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ. ಆ ಗ್ರಾಮದವರಿಗಿಲ್ಲದ ಸಮಸ್ಯೆ, ಆ ಗ್ರಾಮದವ್ರಿಗೆ ಆಗದೆ ಇರೋ ತೊಂದರೆ, ರಾತ್ರಿ ಹೋಗಿ ಧ್ವಜವನ್ನ ಪೊಲೀಸರನ್ನ ನಿಯೋಜನೆ ಮಾಡಿ ಬ್ಯಾರಿಕೇಡ್ಗಳನ್ನ ಹಾಕಿ ತೆಗೆಸುವಂತದ್ದು ಏನಾಗಿತ್ತು ಅಂತ ಹೇಳಿ. ಇದನ್ನು ಧರ್ಮದ ನಡುವೆ ಇವತ್ತುವರೆಗೂ ಕೂಡ ಕೆರಗೋಡ್ನಲ್ಲಿ ಒಬ್ಬ ಮುಸಲ್ಮಾನ್ ಸಮುದಾಯದ ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾ ಇಲ್ಲ, ಹೌದು ಅಲ್ಲಿ ಹನುಮತ್ ಧ್ವಜ ಇದ್ದಿದ್ದಕ್ಕೆ ನಮಗ್ ತೊಂದರೆ ಆಯ್ತು ಅಂತ ಹೇಳಿ ಹೇಳ್ತಾ ಇಲ್ಲ. ಪರ್ಮಿಷನ್ ಕೊಟ್ಟಿದ್ಯಾ? ಹೇಳ್ತಾ ಇಲ್ಲ ಇವತ್ತು ಕೂಡ ಸರ್ಕಾರ. ತೆಗ್ದಿದ್ಯಾರು? ಸರ್ಕಾರ. ಬಿಜೆಪಿ ಕೊಟ್ಟಿಲ್ಲ. ಒಂದ್ ನಿಮಿಷ ಕುತ್ಕೊಳ್ರಿ ರೇ, ಕುತ್ಕೊಳ್ರಿ. ನನಗೂ ಗೊತ್ತಿದೆ, ನಾನು ಓದ್ಬಿಟ್ಟು ಕೇಳ್ಬಿಟ್ಟು ಬಂದಿರೋದು. ಇಲ್ಲ ನಿಮಗೆ ಇವ್ರು ಕುಂಡ್ರಿಸ್ಕೊಂಡು ಮಾಡ್ಕೊಂಬಿಡಿ, ಸುಮ್ನೆ ಕರ್ದಿ ಬೇರೆ. ಪರ್ಮಿಷನ್ ಕೊಟ್ಟಿದ್ಯಾರು? ಸರ್ಕಾರ. ಯಾವ್ದಕ್ಕೆ? ರಾಷ್ಟ್ರೀಯ ಧ್ವಜಕ್ಕೆ. ತೆಗ್ದಿದ್ಯಾರು? ಸರ್ಕಾರ. ಬಿಜೆಪಿನವ್ರಿಗೆ ಯಾಕೆ ಉರಿತಾ ಇದೆ? ಹೋದ ವರ್ಷ ಅಲ್ಲಿ ಏನೇನು ನಡೀತು? ಇವರು ಹನುಮ ಜಯಂತಿ ಅಂತ ಮಾಡಿಕೊಂಡು ಬರ್ತಾ ಯಾವುದೋ ಒಬ್ಬ ಮುಸಲ್ಮಾನನ ಮನೆ ಮೇಲೆ ಒಂದು ದರ್ಗಾ ಶೈಲಿಯಲ್ಲಿ ಒಂದು ಬಾವುಟವನ್ನು, ಅವನು ಧ್ವಜವನ್ನು ಹಾಕ್ಕೊಂಡಿದ್ದಕ್ಕೆ ಅವನ ಮನೆ ಮೇಲೆ ಹತ್ತಿ ಆ ಧ್ವಜವನ್ನು ತೆಗೆದು ಇವರು ಕೇಸರಿ ಧ್ವಜವನ್ನು ಹಾಕಿ, ಇದೆಲ್ಲ ನಾವು ನೋಡಿಲ್ವಾ? ಈ ಕುತಂತ್ರಗಳು ಇವ್ರು ಯಾಕೆ ಮಾಡ್ತಿದ್ರು ಅನ್ನೋದು ಅರ್ಥ ಆಗ್ತಿಲ್ವಾ? ನೀವು ನಿಜವಾದ ಹಿಂದೂನಾ ಸ್ಮಿತಾ? ಅಯ್ಯೋ, ಅದ್ರ ಸರ್ಟಿಫಿಕೇಟ್ ನಿಮ್ಮಿಂದ ಬೇಡ. ಸಿಂಪ್ಲಿ ನಾನು ಕೇಳ್ತಿರೋದು, ನಿಮ್ಮ ಮನೆ ಮೇಲೆ ಹನುಮ ಧ್ವಜ ಇದೆಯಾ?
ಬೇಕಂದ್ರೆ ಹಾಕೊಳ್ತೀವಿ ಇಲ್ಲ ಬೇಕಂದ್ರೆ ಹಾಕೊಳ್ತೀವಿ ಹೌದು, ಹಾಕೊಳ್ತೀವಿ. ನಿರಂಜನ್ ಅವರೇ, ಸ್ವತಂತ್ರ ಇದೆ ತಾವು ನಮ್ಗೆ. ಸ್ವತಂತ್ರ ಇದೆ ಇಲ್ಲ, ನಮ್ಗೆ. ಹನುಮಂತನ ಮೇಲೆ ಪ್ರಮಾಣ ಮಾಡಿ ಹೇಳಿ ಇವ್ರು ಇಷ್ಟು ಕೂತ್ಕೊಂಡು ಹೇಳ್ತಾ ಇದಾರಲ್ಲ ಹನುಮಂತ ಧ್ವಜದ ಬಗ್ಗೆ ಇವ್ರ ಮನೆಯಲ್ಲಿ ಇದೆಯಾ? ಹಾಕೊಳ್ತೀವಿ. ಇವ್ರ ಮನೆಯಲ್ಲಿ ಇದೆಯಾ? ಪೂಜೆ ಮಾಡ್ತೀವಿ. ಮನೆಯಲ್ಲಿ ಮನೆಯಲ್ಲಿ ಇಲ್ಲ. ಪೂಜೆ ಮಾಡ್ತೀವಿ. ನನ್ ಕೈಯಲ್ಲಿದೆ. ನಿಜ ಹನುಮರಕ್ಷೆ ನನ್ ಕೈಯಲ್ಲಿದೆ. ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಕ್ ಗೊತ್ತಿಲ್ಲ. ಅದು ಧ್ವಜದ ಹನುಮರಕ್ಷೆ ನಿಮ್ಗೆ ಯಾರು ಕೊಟ್ಟಿದ್ದೀರಿ? ಹನುಮರಕ್ಷೆ ಕೈಯಲ್ಲಿದೆ. ಅನಿವಾರ್ಯ. ನಿರಂಜನ ಅವ್ರ ಕೈಯಲ್ಲಿದೆ. ಇದು ನಮ್ಮ ಇಷ್ಟ. ನಮ್ಮ ಇಷ್ಟ. ಕಪ್ಪು ಕಪ್ಪು ಇಲ್ಲಿ ನೋಡಿ ಕಪ್ಪು ಸರ್, ಇದು ಹನುಮರಕ್ಷೆ. ಅದು ಕೆಂಪು. ಹನುಮರಕ್ಷೆ. ಅದು ಕೆಂಪು. ಅಯೋಧ್ಯೆಯ ಹನುಮಾನ್ ಅದು ಗಡಿ. ಕೆಂಪು. ಅಯೋಧ್ಯೆಯ ಅದು ಹನುಮಾನ್ ಕೆಂಪು. ಗಡಿಯಿಂದ ಇದು ಹನುಮರಕ್ಷೆ. ಕೆಂಪು. ರಜಾ ಇದು ಕೊಡಿ. ಕೆಂಪು. ಮನೆ ಮೇಲೆ ಅದು ಇಲ್ಲ. ಕೆಂಪು. ಅದು ಕೆಂಪು. ರಜಾ ಇಲ್ಲಿ ತೋರಿಸಿ. ಇಲ್ಲ ನಿಮ್ ಶಾಲ್ ಪಕ್ಕ ಇಲ್ಲಿ ತೋರಿಸಿ. ಕೆಂಪು. ಒಂದು ನಿಮಿಷ ಕೆಂಪು ಕೇಸರಿಯಲ್ಲಿ difference ಇದೆ. ಕೆಂಪು ಕೇಸರಿಯಲ್ಲಿ ರಾಜಕಾರಣ ಮಾಡಕ್ಕೆ ಭಯೋತ್ಪಾದಕರು ಇಲ್ಲ, ದೇಶದ್ರೋಹ ಇಲ್ಲ. ಎಲ್ಲಿಂದ ಅಲ್ಲಿಗೆ? ಎಲ್ಲಿಂದ ಅಲ್ಲಿಗೆ? ಎಲ್ಲಿಂದ ಅಲ್ಲಿಗೆ? ಅವ್ರು ಯಾಕೆ ಉಳಿತಾರೆ? ಒಬ್ರಿಗೆ ಕಳ್ಳನ ನೀವು ಯಾಕೆ ಬಿಟ್ಟಿದ್ದೀರಾ? ನನಗೆ ದೇಶಭಕ್ತಿ ಇದೆ, ನನಗೆ ಭಯೋತ್ಪಾದಕರು ಇಲ್ಲ. ನಿಮಿಷ ನೀವು ಸರ್ಟಿಫಿಕೇಟ್ ಕೊಡ್ಬೇಡಿ. ಇವ್ರ ನೀವು ಮನೆ- ಯಾಕೆ ಸರ್ಟಿಫಿಕೇಟ್ ಕೊಡ್ತಾರೆ? ಇವ್ರ ರಜಾಕ್, ನೀವು ಸರ್ಟಿಫಿಕೇಟ್ ಕೊಡ್ಬೇಡಿ, ನೀವು ಸರ್ಟಿಫಿಕೇಟ್ ಕೊಡ್ಬೇಡಿ. ಅರ್ಥ ಆಯ್ತಾ? ಸರ್ಟಿಫಿಕೇಟ್ ಕೊಡ್ತೀರಾ ಅವ್ರು ಬಂದು ಕೇಸರಿ ಚರ್ಚೆ ಧ್ವಜ ಕೂತ್ಕೊಂಡು. ಇಲ್ಲ. ಅಲ್ಲಿ ಯಾವ್ದೋ ಒಂದು ಸರ್ಕಾರಿ ಜಾಗದಲ್ಲಿ ಕೇಸರಿ ಧ್ವಜ ಹಾಕಿದ್ರೆ ಅದೇನು ಧರ್ಮನ? ನೀವ್ ಯಾಕೆ ಅದ್ ಶಿವಾಜಿನಗರ ಹಾಕಿದ್ರೆ public ಏನೇನು place ಅಲ್ಲಿ ಹಾಕಿದ್ರಿ? ಅದ್ ಹಾಕಿಲ್ಲ ಅಂತ ಅಲ್ಲ, ಹೇಳಿದ್ರೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ವಿರೋಧಿನ? ಹಾಕಿದ್ರಿ. ಶಿವಮೊಗ್ಗದಲ್ಲಿ ಪಬ್ಲಿಕ್ ಕಾಂಗ್ರೆಸ್- ಪ್ಲೇಸ್ ಅಲ್ಲಿ ಟಿಪ್ಪು ಹಾಕ್ತೀರಾ? ನಿಮಿಷ, ಶಿವಮೊಗ್ಗದಲ್ಲಿ ಇಲ್ಲ, ಪಬ್ಲಿಕ್ ಪ್ಲೇಸ್ ಅಲ್ಲಿ ಔರಂಗಜೇಬನ ಹಾಕ್ತೀರಾ? ಜಂಗಾರ್ ನಿಮಿಷ, ಬೀಚ್. ನಿಮ್ಮ ಮನೇಲಿ ಹಾಕೊಳ್ಳಿ ನೀವು. ಚಂದ್ರಶೇಖರ್, ಜಂಗಾರ್ 30 ಬೀಚ್. ಸೆಕೆಂಡ್ ಕೊಡ್ರಿ ನೀವು. ಜಂಗಾರ್ 30 ಸೆಕೆಂಡ್ ಬೀಚ್ ಕೊಡ್ರಿ ಬೇಡ. ನೀವು. ಯಾರು ಕೇಳಿಸಲ್ಲ. ಹೇಳಿ, ನೀವು- ಹೇಳಿ. ನೀವು ಕೇಳ್ತಿರೋದೇನು? 30 ಇಲ್ಲಿ ಸೆಕೆಂಡ್ ಕೂತ್ಕೊಂಡು ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರೆ, ವಾದ ಮಾಡ್ತಿದಾರಲ್ಲ, ಅದೇ ಹನುಮಂತನ ಮೇಲೆ ಪ್ರಮಾಣ ಮಾಡಿ ಹೇಳಿ ನನ್ನ ಮನೆ ಮೇಲೆ ನಾನು ಕೇಸರಿ ಧ್ವಜ ಹನುಮ ಧ್ವಜ ಹಾಕಿದ್ದೀನಿ ಅಂತ. ಹಾಕಿಲ್ಲ. ಬರೀ ಮನೆ ಮೇಲೆಲ್ಲ ಕಣದಲ್ಲೂ ಎದೆ ಮೇಲೆ ಇಟ್ಕೊಂಡಿದ್ದೀವಿ ನಾವು. ನಮ್ಮ ವಿಷಯಕ್ಕೆ ನೀವು ಬರ್ಬೇಕಾದ್ರೆ ನಿಮ್ಮನ್ನ ಸರಿಯಾಗಿ ಇಟ್ಕೊಳ್ಳಿ, ನೋಡ್ಕೊಳ್ಳಿ. ನೀವು ಯಾಕೆ ಪಬ್ಲಿಕ್ ಪ್ಲೇಸ್ ಹೋಗಿ ನೀವು ಧ್ವಜಗಳು ಹಾಕ್ತೀರಾ? ಶಿವಾಜಿನಗರಲ್ಲಿ ಯಾಕೆ ಬಂತು? ಲಾಲ್ ಚೌಕಲ್ಲಿ ಯಾಕೆ ಬಂತು? ಈದ್ಗಾ ಮೈದಾನದಲ್ಲಿ ಯಾಕೆ ಬಂತು? ಅದು ಸಾರ್ವಜನಿಕ ಸ್ಥಳ ಅಲ್ವಾ? ನಿಮ್ಮ ಮನೆ ಮೇಲ್ಗಡೆ ನಿಮ್ ಧ್ವಜ ಇದೆಯಾ? ನಿಮ್ಮ ಮನೆ ಮೇಲೆ ಬೇಕಾದ್ರೆ ಪಾಕಿಸ್ತಾನ ಧ್ವಜ ಇರುತ್ತೆ, ಯಾವತ್ತಾರು ಭಾರತದ ಧ್ವಜ ಬಂದಿದ್ಯಾ? ಆದ್ರೆ ನಮ್ದು ಹಂಗಲ್ಲ. ಬಂದ್ರೆ ನೀವು ಎಲ್ರ ಬಗ್ಗೆ ಮಾತಾಡ್ಬೇಡಿ. ನೀವು ಎಲ್ರ ಬಗ್ಗೆ ಮಾತಾಡ್ಬೇಡಿ. ಅವ್ರು ಹೇಳಿ ತಪ್ಪು, ನೀವು ಹೇಳಿದ್ರು ತಪ್ಪು. ಸುಮ್ಮನೆ ರೀ. ಅವ್ರು ಹೇಳಿದ್ರೆ counter ಕೊಡೋದು. ನೀವು ಇನ್ನೊಂದು ಎರಡು ತಪ್ಪು ಮಾಡಬೇಡಿ. ನೀವು ಅಲ್ಲಿ ಬೇಡ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.